ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಡಿಸೆಂಬರ್ ತಿಂಗಳಲ್ಲಿ ಕೆಲ ಶುಭ ಯೋಗಗಳು ರೂಪುಗೊಳ್ಳುವುದು. ಹಾಗಾದರೆ 12 ರಾಶಿಗಳ ಮೇಲೆ ಇದರ ಶುಭ ಹಾಗೂ ಅಶುಭ ಫಲಗಳು ಹೇಗಿವೆ ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ. ಹೊಸ ಆರಂಭಕ್ಕೂ ಮುನ್ನ ಕೆಲ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ. ಡಿಸೆಂಬರ್ 20ರಂದು ಧನು ರಾಶಿಯಲ್ಲಿ ಮಂಗಳ, ಸೂರ್ಯ ಹಾಗೂ ಚಂದ್ರಗ್ರಹಗಳು ಒಟ್ಟಿಗೆ ಸಂಚಾರ ಮಾಡುವುದರಿಂದ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು. ಡಿಸೆಂಬರ್ 21ರಂದು ಧನು ರಾಶಿಯಲ್ಲಿ ಮಂಗಳ, ಸೂರ್ಯ, ಚಂದ್ರನೊಂದಿಗೆ ಶುಕ್ರ ಗ್ರಹವು ಸೇರುವುದರಿಂದಾಗಿ ಚತುರ್ಗ್ರಾಹಿ ಯೋಗ ಸೃಷ್ಟಿಯಾಗಲಿದೆ. ಹಾಗೆಯೇ ಡಿಸೆಂಬರ್ 24ರಂದು ಮಂಗಳ, ಸೂರ್ಯ ಹಾಗೂ ಶುಕ್ರ ಒಟ್ಟಿಗೆ ಸಂಚಾರ ಮಾಡುವುದರಿಂದ ಧನು ರಾಶಿಯಲ್ಲಿ 2ನೇ ಬಾರಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು. ಡಿಸೆಂಬರ್ 30ರಂದು ಧನು ರಾಶಿಯಲ್ಲಿ 2ನೇ ಬಾರಿ ಮಂಗಳ, ಸೂರ್ಯ, ಶುಕ್ರ ಹಾಗೂ ಬುಧ ಗ್ರಹ ಒಟ್ಟಿಗೆ ಸಂಚಾರ ಮಾಡಿ ಚತುರ್ಗ್ರಾಹಿ ಯೋಗ ಸೃಷ್ಟಿಸಲಿವೆ. ಈ ಯೋಗಗಳು ಕೆಲ ರಾಶಿಯವರ ಆರ್ಥಿಕ ವೃತ್ತಿ ಹಾಗೂ ಕೌಟುಂಬಿಕ ಜೀವನದ ಮೇಲೆ ಶುಭ ಹಾಗೂ ಅಶುಭ ಪರಿಣಾಮಗಳನ್ನುಂಟು ಮಾಡಲಿವೆ. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಡಿಸೆಂಬರ್ ತಿಂಗಳು ಈ 4 ಶುಭ ಯೋಗಗಳು ಮೇಷರಾಶಿಯಿಂದ ಮೀನರಾಶಿಯವರೆಗೆ ಯಾವ ರೀತಿ ಪರಿಣಾಮ ಬೀರಲಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಮೇಷರಾಶಿ. ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರ ವೃತ್ತಿ ಜೀವನ ಬದಲಾಗುವುದು. ಕುಟುಂಬ ಜೀವನದಲ್ಲಿ ಸಂತೋಷದೊಂದಿಗೆ ಶುಭ ಕಾರ್ಯಗಳು ನಡೆಯಲಿವೆ. ಕ್ರೀಡೆ, ಪತ್ರಿಕೋದ್ಯಮ, ಬ್ಯಾಂಕ್, ಬಡ್ಡಿ ವ್ಯವಹಾರ, ರಾಜಕೀಯ, ವೈದ್ಯಕೀಯ, ಶೈಕ್ಷಣಿಕ, ಕೃಷಿ, ಚಲನಚಿತ್ರೋದ್ಯಮ ಹೀಗೆ ಎಲ್ಲ ಕ್ಷೇತ್ರದಲ್ಲಿರುವ ಶ್ರಮಿಕರಿಗೆ ಧನಾಗಮನವಾಗುವುದು. ಅವಿವಾಹಿತರಿಗೆ ವಿವಾಹವಾಗುವ ಯೋಗವಿದೆ. ಮಕ್ಕಳಿಗೆ ಅಂದುಕೊಂಡ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಸೀಟ್ ಸಿಗುವುದು. ವೃಷಭ ರಾಶಿ. ವೃಷಭ ರಾಶಿಯವರು ದೀರ್ಘಕಾಲದ ಪ್ರವಾಸವನ್ನು ಕೈಗೊಳ್ಳಬಹುದು. ಇದರಿಂದಾಗಿ ದಂಪತಿಗಳ ನಡುವೆ ಇದ್ದ ಅಂತರ ದೂರವಾಗಿ ಪರಸ್ಪರ ಪ್ರೀತಿ ಬಲಗೊಳ್ಳುವುದು. ಉದ್ಯೋಗ ಬದಲಾಯಿಸಲು ಯೋಚಿಸುವವರಿಗೆ ಈ ಸಮಯ ಅನುಕೂಲಕರವಾಗಿದೆ. ಹೂಡಿಕೆಯಿಂದ ಲಾಭ ಸಿಗಬಹುದು. ದೀರ್ಘಕಾಲದಿಂದ ಜೀವನ ಸಂಗಾತಿ ಹುಡುಕಾಟದ ಪ್ರಯತ್ನದಲ್ಲಿ ಇರುವವರಿಗೆ ಮದುವೆ ದಿನಾಂಕ ನಿಗದಿಯಾಗಬಹುದು. ನವವಿವಾಹಿತರ ಶುಭ ಕಾರ್ಯಕ್ರಮಗಳು ಮನೆಯಲ್ಲಿ ನಡೆಯಲಿವೆ. ಮಿಥುನ ರಾಶಿ. ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ. ಅಪಘಾತಗಳಾಗುವ ಸಾಧ್ಯತೆ ಇದೆ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವುದು ಈ ಸಮಯದಲ್ಲಿ ತುಂಬ ಮುಖ್ಯ. ವೃತ್ತಿಪರ ಪ್ರಗತಿಗೆ ಸಮಯ ತೆಗೆದುಕೊಳ್ಳಬಹುದು. ಇತರರಿಗೆ ಸಾಲ ನೀಡಿದ ಹಣ ಸಮಯಕ್ಕೆ ಸರಿಯಾಗಿ ಕೈ ಸೇರದೆ ಆರ್ಥಿಕ ಸಮಸ್ಯೆಗಳನ್ನು ಅನುಭವಿಸಬೇಕಾಗಬಹುದು. ಇದರಿಂದಾಗಿ ಮನಸ್ಸು ಬೇಸರಗೊಳ್ಳಬಹುದು. ಅಲ್ಲದೆ ಹಣಕಾಸಿನ ವ್ಯವಹಾರ ಮಾಡುವ ಮೊದಲು 100 ಬಾರಿ ಯೋಚಿಸುವುದು ಶುಭ. ಲಕ್ಷ್ಮೀದೇವಿಯನ್ನು ಪೂಜಿಸುವುದು ತುಂಬ ಶುಭ. ಕಟಕ ರಾಶಿ. ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳಾಗುವ ಸಮಯ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ನವದಂಪತಿಗೆ ಸಂತಾನ ಭಾಗ್ಯವೂ ಇದೆ. ಮನೆಯಲ್ಲಿ ಈವರೆಗೂ ನಿಂತು ಹೋಗಿದ್ದ ಶುಭ ಕಾರ್ಯಗಳು ಪುನಃ ಆರಂಭಗೊಳ್ಳುತ್ತವೆ. ಆರ್ಥಿಕ ಜೀವನ ಸುಧಾರಣೆ ಕಾಣುವುದು. ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಿ ಇತರರಿಗೆ ಸಾಲ ನೀಡುವಷ್ಟು ಎತ್ತರಕ್ಕೆ ಬೆಳೆಯುವಿರಿ. ನಿಮ್ಮ ಈ ಬೆಳವಣಿಗೆಯನ್ನು ಶತ್ರುಗಳು ಸಹಿಸದೆ ಕುತಂತ್ರ ಮಾಡಬಹುದು. ಜಾಗ್ರತೆ. ಸಿಂಹರಾಶಿ. ಸಿಂಹರಾಶಿಯವರು ಹೂಡಿಕೆ ಮಾಡುವುದರಿಂದ ದೂರ ಇರುವುದು ಉತ್ತಮ. ಯಾಕೆಂದರೆ ಈ ಸಮಯದಲ್ಲಿ ಹಣ ಆಗಮನಕ್ಕಿಂತ ನಷ್ಟವಾಗುವ ಸಾಧ್ಯತೆಗಳು ಹೆಚ್ಚು. ಹಣ ನಿರ್ವಹಣೆಗೆ ಕಷ್ಟವಾಗಲಿದೆ. ಮಕ್ಕಳ ವಿದ್ಯಾಭ್ಯಾಸ, ಮನೆ ನಿರ್ವಹಣೆಗೆ ಕಷ್ಟವಾಗಬಹುದು. ನಿಮ್ಮ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ.
ಯಾಕೆಂದರೆ ಇದು ಅನಗತ್ಯ ವೆಚ್ಚಗಳನ್ನು ಹೆಚ್ಚಿಸುತ್ತದೆ. ಕಚೇರಿಯಲ್ಲಿ ತಮ್ಮ ಕೆಲಸವನ್ನು ಸರಾಗವಾಗಿ ಮಾಡಲು ನೀವು ತುಂಬ ತಾಳ್ಮೆಯಿಂದಿರಬೇಕು. ಯಾಕೆಂದರೆ ಕಚೇರಿಯಲ್ಲಿನ ವಾತಾವರಣ ನಿಮಗೆ ವಿರುದ್ಧವಾಗಿರಬಹುದು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಶುಭ ಸಮಯ. ಕುಟುಂಬದಲ್ಲಿ ಮದುವೆಯಂತಹ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತವೆ. ಇದರಿಂದಾಗಿ ಹಬ್ಬದ ವಾತಾವರಣ ಕಾಣುವಿರಿ. ಈ ಹಿಂದೆ ನಿಂತು ಹೋಗಿದ್ದ ಕೆಲಸವನ್ನು ಪುನಃ ಆರಂಭಿಸಬಹುದು. ಇದರಿಂದಾಗಿ ದುಪ್ಪಟ್ಟು ಲಾಭ ಸಿಗಲಿದೆ. ನಿಮ್ಮ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತದೆ. ನಿರುದ್ಯೋಗಿಗಳು ತಮ್ಮ ಬುದ್ಧಿವಂತಿಕೆಗೆ ತಕ್ಕಂತೆ ಸೂಕ್ತವಾದ ಕೆಲಸವನ್ನು ಪಡೆಯಬಹುದು. ತುಲಾರಾಶಿ. ತುಲಾರಾಶಿಯವರು ಜಾಗರೂಕರಾಗಿರಬೇಕು. ವೃತ್ತಿಯಲ್ಲಿ ಒತ್ತಡ, ಕಿರಿಕಿರಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ. ಅದೃಷ್ಟವಶಾತ್ ಎಲ್ಲ ಆರೋಗ್ಯ ಸಮಸ್ಯೆಗಳು ಹೆಚ್ಚು ನಿಮ್ಮನ್ನು ಬಾಧಿಸುವುದಿಲ್ಲ. ನಿಮ್ಮ ಕನಸಿನ ಪ್ರವಾಸ ಮುಂದೂಡುವ ಸ್ಥಿತಿ ಎದುರಾಗಬಹುದು. ಈ ಎಲ್ಲ ಸಮಸ್ಯೆಗಳನ್ನು ಕೊನೆಗೊಳಿಸಲು ನೀವು ತಾಳ್ಮೆಯಿಂದ ಕಾಯಬೇಕು. ಇಲ್ಲದಿದ್ದರೆ ದುಡುಕಿನ ನಿರ್ಧಾರಗಳು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತವೆ. ಜಾಗ್ರತೆ. ವೃಶ್ಚಿಕ ರಾಶಿ. ಈ ಸಮಯದಲ್ಲಿ ನೀವು ಮಾಡಿದ ಸಾಲಗಳಿಗೆ ಸಾಲಗಾರರ ಕಾಟ ಕೂಡ ಹೆಚ್ಚಾಗಬಹುದು. ಹೀಗಾಗಿ ಯಾರಿಂದಲೂ ಹಣವನ್ನು ಪಡೆಯದೇ ಇರುವುದು ಒಳ್ಳೆಯದು. ನಿಮ್ಮ ಸಮಸ್ಯೆಗಳಿಗೆ ಶ್ರಮವೊಂದೇ ಪರಿಹಾರವಾಗಿದೆ. ಈ ಸಮಯದಲ್ಲಿ ಲಕ್ಷ್ಮೀದೇವಿಯನ್ನು ಪೂಜಿಸುವುದು ತುಂಬ ಉತ್ತಮ ಫಲಗಳನ್ನು ನೀಡುತ್ತದೆ. ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಗಳು ಸಿಗಲಿವೆ. ಈ ಸಮಯದಲ್ಲಿ ಹಠಾತ್ ಆರ್ಥಿಕ ತೊಂದರೆಗಳು ಎದುರಾಗಬಹುದು. ಸ್ವಂತ ಹುದ್ದೆಯನ್ನು ಈ ಸಮಯದಲ್ಲಿ ಆರಂಭಿಸುವುದು ಶುಭವಲ್ಲ. ಧನುರಾಶಿ. ಎಲ್ಲ ಪ್ರಯತ್ನಗಳಲ್ಲಿ ಅದೃಷ್ಟ ನಿಮ್ಮೊಂದಿಗೆ ಇರಲಿದೆ. ಕೆಲಸದಲ್ಲಿ ಮೇಲಾಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ನಿರೀಕ್ಷಿಸಬಹುದು. ಧನುರಾಶಿಯ ಮೊದಲ ಮನೆಯಲ್ಲಿ ತ್ರಿಗ್ರಾಹಿ ಹಾಗೂ ಚತುರ್ಗ್ರಾಹಿ ಯೋಗಗಳು ರೂಪುಗೊಳ್ಳುತ್ತವೆ. ನಿಮ್ಮ ಕಠಿಣ ಪರಿಶ್ರಮವನ್ನು ಮೇಲಾಧಿಕಾರಿಗಳು ಗುರುತಿಸುತ್ತಾರೆ. ನಿಮ್ಮ ಹಿಂದಿನ ಕೆಲಸವು ಈಗ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಈ ಯೋಗದಿಂದಾಗಿ ವೃತ್ತಿ, ಅಭಿವೃದ್ಧಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಪ್ರಗತಿ ಹಾಗೂ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣಬಹುದು. ಮಕರ ರಾಶಿ. ಈ ಅವಧಿಯಲ್ಲಿ ತಾಳ್ಮೆಯಿಂದಿರುವುದು ಮುಖ್ಯ. ನಿಮ್ಮ ದಾಂಪತ್ಯ ಜೀವನ ನೀವಂದುಕೊಂಡಂತೆ ಇರುವುದಿಲ್ಲ. ಪ್ರಮುಖ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮ ಸಮಯ ಇದಲ್ಲ. ಡಿಸೆಂಬರ್ ತಿಂಗಳಲ್ಲಿ ರೂಪುಗೊಳ್ಳುವ ಯೋಗಗಳು ಮಕರ ರಾಶಿಯವರಿಗೆ ದೊಡ್ಡ ಸವಾಲುಗಳನ್ನು ಸೃಷ್ಟಿಸಲಿದೆ. ಈ ಯೋಗದಿಂದಾಗಿ ನೀವು ವಿವಿಧ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ತಿಂಗಳು ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳು ಇವೆ. ಈ ಸಮಯದಲ್ಲಿ ವಿಘ್ನ ವಿನಾಯಕನನ್ನು ಪೂಜಿಸುವುದು ಉತ್ತಮ ಫಲಗಳನ್ನು ನೀಡುತ್ತದೆ. ಕುಂಭರಾಶಿ. ಕುಂಭರಾಶಿಯವರು ಎಲ್ಲದರಲ್ಲೂ ಅನಿರೀಕ್ಷಿತ ಅಡೆತಡೆಗಳು ಉದ್ಭವಿಸುತ್ತವೆ. ಮುಖ್ಯ ವಿಷಯವೆಂದರೆ ಇದು ಆರ್ಥಿಕವಾಗಿ ಉತ್ತಮ ಸಮಯವಲ್ಲ. ಸಾಲಗಳನ್ನು ತೆಗೆದುಕೊಳ್ಳುವಾಗ ಮತ್ತು ಹಣಕಾಸಿನ ವಿಷಯಗಳನ್ನು ನಿರ್ವಹಿಸುವಾಗ ಬಹಳ ಜಾಗರೂಕರಾಗಿರಿ. ನೀವು ಪ್ರತಿ ನಿರ್ಧಾರವನ್ನು ತುಂಬ ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು. ನಿಮ್ಮ ಸಮಸ್ಯೆಗಳಿಂದ ದೂರವಾಗಲು ಈ ಸಮಯದಲ್ಲಿ ಆಂಜನೇಯನನ್ನು ಪೂಜಿಸುವುದು ತ್ವರಿತ ಪರಿಹಾರ ಸಿಗಲಿದೆ. ಮೀನರಾಶಿ. ಉದ್ಯೋಗಾಕಾಂಕ್ಷಿಗಳು ಹೊಸ ಅವಕಾಶಗಳನ್ನು ಪಡೆಯಬಹುದು. ನಿಮ್ಮ ಆರೋಗ್ಯ ಸುಧಾರಿಸುವುದು. ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳು ಎದುರಾಗುವುದಿಲ್ಲ. ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದೆ. ಆದರೆ ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರಿ. ಈ ಅವಧಿಯಲ್ಲಿ ಕೆಲವು ಪ್ರವಾಸಗಳನ್ನು ಕೈಗೊಳ್ಳುವ ಸಾಧ್ಯತೆಗಳಿವೆ.
ನೀವು ಕುಟುಂಬ ಸದಸ್ಯರೊಂದಿಗೆ ಸಂತೋಷದ ಸಮಯವನ್ನು ಆನಂದಿಸುವ ಅವಕಾಶವನ್ನು ಪಡೆಯುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.